ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಭರ್ಜರಿ ಕೊಡುಗೆ ಕೊಟ್ಟಿರುವಂತ ಆರೋಪ ಬಿಜೆಪಿ ನಾಯಕರಂತೂ ಮಾಡೇ ಮಾಡ್ತಿದ್ದಾರೆ. ಆದರೆ ಜೆಡಿಎಸ್ನವರ ಕಥೆ ಏನು ಹಾಗಾದ್ರೆ? ಸದನದಲ್ಲಿ ಹೋರಾಟದ ಬಗ್ಗೆ ಜೆಡಿಎಸ್ ಪಕ್ಷದಲ್ಲೂ ಕೂಡ ಸದ್ಯಕ್ಕೆ ಗೊಂದಲ ಇದೆ. ಬಿಜೆಪಿ ಈಗಾಗಲೇ ಮುಸ್ಲಿಮರ ಬಜೆಟ್ ಅಂತ ಆರೋಪ ಮಾಡಿದೆ. ಆದರೆ ಜೆಡಿಎಸ್ ಶಾಸಕರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಎಚ್ಡಿಡಿ ಹಾಗೂ ಎಚ್ಡಿಕೆ ಸಲಹೆಯನ್ನ ಪಡೆದು ಜೆಡಿಎಸ್ ನಾಯಕರು ಹೋರಾಟ ಮಾಡೋದಾ ಬಿಡೋದಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಕೆಲ ಶಾಸಕರು ಅಲ್ಪಸಂಖ್ಯಾತ ವಿಚಾರ ಪ್ರಸ್ತಾಪಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕಂದ್ರೆ ವೋಟರ್ಸ್ ಅಂತ ನೋಡೋದಾದ್ರೆ ಅವರಿಗೆ ಬೆಂಬಲವಾಗಿ ನಿಂತಿರೋದು ಒಂದಿಷ್ಟು ಕ್ಷೇತ್ರದಲ್ಲಿ ಸಹಜವಾಗಿ ಅಲ್ಪಸಂಖ್ಯಾತರು. ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಬಿಜೆಪಿ ನಾಯಕರ ಪಿಕ್ಚರ್ ಅಂತೂ ಕ್ಲಿಯರ್ ಆಗಿದೆ, ಹೋರಾಟ ಮಾಡುವಂಥದ್ದು. ಆದರೆ ಅಲ್ಪಸಂಖ್ಯಾತರ ಬಜೆಟ್ ಅನ್ನುವಂಥ ವಿಚಾರಕ್ಕೆ ಜೆಡಿಎಸ್ ನಾಯಕರ ನಡೆ ಏನು ಹಾಗಾದ್ರೆ? ಸಭಾ ನಿನ್ನೆ ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆ 16ನೇ ಬಜೆಟ್ನಲ್ಲಿ ಏನು ಅಲ್ಪಸಂಖ್ಯಾತರಿಗೆ ಹೆಚ್ಚು ಅನುದಾನಗಳನ್ನ ಮತ್ತೆ ಅವರಿಗೆ ಬೇಕಾದಂತ ಯೋಜನೆಗಳನ್ನ ರೂಪಿಸಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಬಜೆಟ್ನ ಬಿಜೆಪಿ ನಾಯಕರು ಈಗಾಗಲೇ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದು ಮುಸ್ಲಿಮರ ಬಜೆಟ್ ಅನ್ನೋ ಒಂದು ಜೊತೆಗೆ ಹಲಾಲ್ ಕಟ್ ಬಜೆಟ್ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಜೆಡಿಎಸ್ ನಾಯಕರು ಇಲ್ಲಿವರೆಗೂ ಕೂಡ ಈ ಒಂದು ವಿಚಾರವಾಗಿ ಇಲ್ಲಿ ಕೂಡ ತುಟಿ ಬಿಚ್ಚಿಲ್ಲ. ಯಾಕಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಅಂದ್ರೆ ಜೆಡಿಎಸ್ ಇರುವಂತಹ ಕ್ಷೇತ್ರಗಳಲ್ಲಿ ಮತ್ತೆ ಜೆಡಿಎಸ್ ಶಾಸಕರು ಇರುವಂತಹ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ಗೆ ಬರ್ತಾ ಇದಾವೆ. ಜೊತೆಗೆ ಒಂದಷ್ಟು ಬೆಂಬಲವೂ ಕೂಡ ಇದೆ. ಒಂದ್ ವೇಳೆ ನಾವು ಟೀಕೆ ಮಾಡಿದ್ರೆ ಅವೆಲ್ಲವೂ ಕೂಡ ಕಳೆದುಕೊಳ್ಳುವ ಭೀತಿ ಇರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ಜೆಡಿಎಸ್ ನಾಯಕರು ಮಾತಾಡ್ತಿಲ್ಲ. ಜೊತೆಗೆ ಈ ಬಗ್ಗೆ ಯಾವ ಅಭಿಪ್ರಾಯನೂ ಕೂಡ ವ್ಯಕ್ತಪಡಿಸಿಲ್ಲ. ಆದ್ರೆ ಏನು ಜೆಡಿಎಸ್ ನಾಯಕರು ಈಗ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ದೂರ ಆಗಿದೆ. ಆದ್ರೆ ಅಳಿದು ಉಳಿದಿರುವಂತಹ ಮತಗಳನ್ನು ಕೂಡ ಕಳ್ಕೊಳ್ಳೋದು ಬೇಡ ಅನ್ನೋ ಒಂದು ಆತಂಕ ಶಾಸಕರಿಗೂ ಕೂಡ ಇದೆ. ಯಾಕಂದ್ರೆ ಮುಂದೆ ಚುನಾವಣೆಗಳು ಕೂಡ ಬರ್ತವೆ. ಹಾಗಾಗಿ ಈಗ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಸಲಹೆ ಪಡೆದು ಸದನದಲ್ಲಿ ಹೋರಾಟ ಮಾಡಬೇಕಾದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಜೆಡಿಎಸ್ ಶಾಸಕರು ನಿರ್ಧಾರ ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.